ಇಲ್ಲ ಉಳಿಸ್ಕೊಂಡ. ಆದ್ರೂ ನಾನು ಛಲ ಬಿಡ್ದೇನೆ ಅವಳನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ದೆ. ಅವಾಗ ಇವನು ಹೊಸ ಕಂಡೀಷನ್ ತಂದಿಟ್ಟ, ಸೇವಂತಿ ಮನೆಗೆ ಬರೋವರೆಗೂ ನಾನ್ ಮೀರನ್ ಮದುವೆ ಆಗಲ್ಲ ಅಂತ. ಆಗ್ಲೇ ನಮಗ್ ಅರ್ಥ ಆಗ್ಬೇಕಿತ್ತು. ನನಗೆ ಅರ್ಥ ಆಗಿತ್ತು, ನಿಮ್ಗೆಲ್ಲ ಬುದ್ಧಿನೂ ಹೇಳಿದ್ದೆ. ಆದ್ರೆ ಈ ಮನೇಲಿ ನನ್ನ ಮಾತು ಕೇಳೋರು ಯಾರು? ಅನ್ಭವಿಸಿ. ಅಲ್ಲ ಕಣೋ ಅಶ್ವಿನ್, ಇದರಿಂದ ಅರ್ಜುನ್ ಬಾವಂಗ್ ಏನ್ ಲಾಭ? ಅವ್ರು ಯಾಕೆ ಮೀರಿನ ಮದ್ವೆ ಆಗೋ ನಾಟಕ ಆಡ್ಬೇಕು? ಥೂ, ಎಷ್ಟೇ ತಲೆ ಚಚ್ಕೊಂಡ್ರು ನನ್ಗಿದು ಅರ್ಥನೇ ಆಗ್ತಿಲ್ವಲ್ಲ. ಅರ್ಜುನನ ಏನಕ್ಕೆ ಈ ತರ ಮಾಡ್ತಿದ್ದಾನೆ? ಅವನ ಉದ್ದೇಶ ಏನು? ಬಟ್ ಒಂದಂತೂ ಶೋರ್, ಈ ಮದ್ವೆ ನಡೆಯಲ್ಲ. ಅಲ್ಲ ಕಣೋ, ಮದ್ವೆ ಕೆಲ್ಸಗಳು ಇಷ್ಟೊಂದು ಮುಂದುವರೆದು ಬಳೆ ಶಾಸ್ತ್ರಕ್ಕೆ ಬಂದ್ರುನುವೆ. ಬಳೆ ಶಾಸ್ತ್ರ ಏನೋ, ಎಲ್ಲಾ ಶಾಸ್ತ್ರನೂ ನಡೆಯುತ್ತೆ. ಬಟ್ ಅರ್ಜುನ ಮೀರಿನ ಕುತ್ತಿಗೆಗೆ ತಾಳಿ ಕಟ್ಟಲ್ಲ. ನಾಳೆ ಬೆಳಗಾದ್ರೆ ನನಗೆ ಬಳೆ ಶಾಸ್ತ್ರ ನಡೆಯುತ್ತೆ. ಅರ್ಜುನ್ ಸರ್ ನನ್ನ ಕೈಗೆ ಬಳೆ ತೋಡಿಸ್ತಾರೆ ಅಂತ ಮೀರಾ ಒಂದು ಸಂತೋಷ ಪಡ್ತಾ ಇದ್ದಾಳೆ. ಯಪ್ಪ, ಅವಳ ಸಂಭ್ರಮ ನೋಡ್ಬೇಕಾಗಿತ್ತು ನೀನು. ಪಾಪ ಕಣು, ಅವಳು ಒಂದ್ ಹೆಣ್ಣಲ್ವೇನಾ? ಏನೇನು ಏನಂದ? ಇನ್ನೊಂದ್ಸಲ ಹೇಳು, ನನಗ್ ಸರಿಯಾಗಿ ಕೇಳಿಸ್ಲಿಲ್ಲ. ನಿನಗೆ ಕೇಳಿಸಿದ್ದೆ ಅಂತ ನನಗೆ ಚೆನ್ನಾಗ್ ಗೊತ್ತು. ನಾನ್ ಜೋರಾಗೆ ಹೇಳಿದ್ದೀನಿ, ನಾಟಕ ಆಡ್ಬೇಡ ನೀನು. ನೋಡು, ಅವಳು ಒಂದ್ ಹೆಣ್ಣಾಗಿ ಈ ರೀತಿ ಆಸೆ ಆಕಾಂಕ್ಷೆಗಳಿರಲ್ವಾ? ನಿನ್ಗೇನೋ ಇದು 2ನೇ ಮದ್ವೆ, ಆಸಕ್ತಿ ಇಲ್ಲ. ಪಾಪ ಹುಡುಗಿಗೆ ಇದು ಮೊದಲನೇ ಮದ್ವೆ, ಆಸೆ ಇರೋದಿಲ್ವಾ? ಅದಕ್ಕೆ ಸಂಭ್ರಮ ಪಡ್ತಿದ್ದಾಳೆ. ನೀನ್ ಯಾಕೆ ಹೊಟ್ಟೆ ಉರ್ಕೊಂತಾ ಇದೀಯಾ ಅಂತ. ಅಜ್ಜಿ, ಈ ಮಾತು ಹೇಳ್ತಿರೋದ್ ನೀನಾ? ಅದು ಮೀರಾ ಬಗ್ಗೆ? ಆಹಾ, ದೋಸೆನ ತಿರುವಾಕೋಷ್ಟು ಸ್ಪೀಡ್ ಆಗಿ ನಾಲ್ಗೆನ ಹೇಗ್ ತಿರುವಾಕ್ಬೇಕು ಅಂತ ನೀನು ನೋಡಿ ಕಲಿಬೇಕು. ಯಾಕೋ? ಇಷ್ಟು ದಿನದಲ್ಲಿ ಒಂದು ದಿನನೂ ಅವಳ ಬಗ್ಗೆ ಪಾಪ ಅನ್ಲಿಲ್ಲ, ಒಂದು ಸಲನೂ ಅಯ್ಯೋ ಅನ್ಲಿಲ್ಲ. ಬಿಸಿ ಬಿಸಿ ಎಣ್ಣೆಯಲ್ಲಿ ಅವಳು ಕೈ ಎದ್ದೋ ಹಾಗೆ ಮಾಡ್ಬಿಟ್ಟು ಅವಳು ಬೆಳ್ಸುಡೋ ಹಾಗೆ ಮಾಡ್ದೆ. ಆಮೇಲೆ ಆ ದೃಷ್ಟಿ ತೆಗಿಯೋ ನೆಪದಲ್ಲಿ ಅವಳು ಕೈ ಸುಟ್ಟೆ. ಇಷ್ಟು ದಿನ ಮಾಡೋದೆಲ್ಲ ಮಾಡಿ ಕಿಸಿ ಕಿಸಿ ಅಂತ ನಕ್ಬಿಟ್ಟು ಈಗ ಮಾತ್ರ ಅವಳು ಪಾಪದ ಹೆಣ್ತರ ಕಾಣಿಸ್ಬಿಟ್ಲಾ? ಯಾವ ಆಂಗಲ್ ಇಂದನೋ? ಹೌದು ಕಣೋ, ಇವತ್ತೇ ನಾನು ಅವಳನ್ನ ಡಿಫ್ರೆಂಟ್ ಆಂಗಲ್ ಅಲ್ಲಿ ನೋಡಿದ್ದು. ಒಂದೇ ಒಂದ್ ಕ್ಷಣದಲ್ಲಿ ನಮ್ ಸೇವಂತಿ ಮೇಲೆ ಬಂದಿರೋ ಆಪಾದನೆನ ನಿವಾರಿಸ್ಬಿಟ್ಲಲ್ಲ. ನಾನು ಅವಳನ್ನ ಮೆಚ್ಕೊಂಬಿಟ್ಟೆ ಕಣೋ, ಮೆಚ್ಕೊಂಬಿಟ್ಟೆ. ಓಹೋ ಹೋ ಹೋ ಹೋ, ಅವಳಲ್ಲಿ ಹೆಣ್ತನ ಕಂಡಿದ್ದು ತಮ್ಗೆ ಇದ್ರಲ್ಲೋ? ಹೌದು ಮತ್ತೆ. ಅವಳೇನಾದ್ರೂ ಬಂದು ಸಾಕ್ಷಿ ಸಮೇತ ಪ್ರೂವ್ ಮಾಡಲಿಲ್ಲ ಅಂದಿದ್ರೆ ಇವತ್ತು ಸೇವಂತಿ ಗತಿ ಏನಾಗ್ತಿತ್ತು? ಮೊದ್ಲೇ ಅಶ್ವಿನ್ ಪೂಜಾ ಅವ್ರ ಮಗುನ ಸಾಯಿಸಿದ್ದು ಸೇವಂತಿನೇ ಅಂತ ಅವತ್ತಿಂದನು ಸೇವಂತಿ ಮೇಲೆ ಕಿಡಿ ಕಾತಾನೆ ಬಂದಿದ್ದಾರೆ. ಸಾಲ್ದು ಅಂತ ಈ ಅಪ್ಪು ಅದನ್ನು ಅವಳ ತಲೆಗೆ ಕಟ್ಟಕ್ ನೋಡಿ ಪೊಲೀಸು ಕೋರ್ಟು ಅಂತ ಎಲ್ರೂ ಸೇರ್ಕೊಂಡು ಅವಳನ್ನ ಅಣ್ಗಾಯಿ ನೀರ್ಗಾಯಿ ಮಾಡ್ಬಿಡ್ತಿದ್ರು. ಪುಣ್ಯಕ್ಕೆ ಮೀರಾ ಇದ್ದಿದ್ದಕ್ಕೆ ಅಷ್ಟರಲ್ಲೇ ಅವಳ ಗ್ರಾಚಾರ ಕಳೀತು. ಹಾಗಂತ ಮೀರಾನ ಹುಚ್ಚುಚ್ಚಾಗಿ ನಂಬೋದಕ್ ಹೋಗ್ಬೇಡ. ಈ ವಿಷಯವಾಗಿ ಖುಷಿನೂ ಪಡೆದಕ್ ಹೋಗ್ಬೇಡ. ಅವಳೇನೋ ಇವತ್ತು ಸೇವಂತಿ ಪರ ವಹಿಸ್ಕೊಂಡು 4 ಮಾತಾಡಿದಾಳೆ, ಅವಳನ್ನ ನಿರಪರಾಧಿ ಅಂತ ಪ್ರೂವ್ ಮಾಡಿದಾಳೆ ಅಂದ್ರೆ ಅದರಿಂದ ಭಾರಿ ಲೆಕ್ಕಾಚಾರನೇ ಇರುತ್ತೆ. ಲಾಭ ಇಲ್ದಲೆ ಜೇನ್ ಗುಡಿಗೆ ಕೈ ಹಾಕನ್ನ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಅವಳನ್ನ ನಂಬಕ್ಕೆ ನನ್ಗೇನು ಹುಚ್ಚಿಡ್ದಿಲ್ಲ. ಎಲ್ಲ ಘಾಟಿ ಮುದುಕಿ ಅಲ್ಲ, ಹಂಗೂ ಅಂತ್ಯ ಹಿಂಗೂ ಅಂತ್ಯ. ನಿನ್ನನ್ ಹೇಗ್ ನಂಬ್ಲಿ ನಾನು ಅಂತ. ನೋಡೋ, ಅವಳು ಸೇವಂತಿಗೆ ಬಕೆಟ್ ಹಿಡಿತಾ ಇದ್ದಾಳೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಆದ್ರೇನಂತೆ, ಹಿಡಿಲಿ ಬಿಡು, ಅದರಿಂದ ಸೇವಂತಿಗೆ ತಾನೇ ಲಾಭ. ಅವಳ ಮೇಲಿದ್ದ ಕಳಂಕ ದೂರ ಆಯ್ತಲ್ಲ, ನಂಗೆ ಅಷ್ಟು ಸಾಕು. ಅಮ್ಮಯ್ಯ, ನೀನ್ ಡಬಲ್ಗೆ ಮಾಡ್ತಿಲ್ಲ ಅಂತ ನನಗೆ ಇವಾಗ ಕ್ಲಿಯರ್ ಆಯ್ತು ನೋಡು. ನಿನ್ನ ಮಾತಿನ ವರಸೆ ನೋಡಿ ಎಲ್ಲಿ ನೀನ್ ಪಕ್ಷಾಂತರ ಮಾಡ್ಬಿಡ್ತೀಯೋ, ಸರಿಯಾದ ಸಮಯಕ್ಕೆ ನನ್ ಕೈ ಕೊಟ್ಟು
ಗಿಳಿ ಸಾಕದಾಗ ನನ್ನನ್ನು ಸಾಕಿ ಎಲ್ಲಿ ಆ ಗಿಡಗನ್ ಕೈ ನನ್ನ ಒಪ್ಪಿಸ್ಬಿಡ್ತೀಯ ಅಂತ ಎಷ್ಟು ಹೆದರು ಬಿಟ್ಟಿದ್ದೆ ಗೊತ್ತಾ ನಾನು. ಓಹೋ ಬಾರಿ ಬಯಸ್ತ ನೀನು. ನೋಡೋ, ಸೇವಂತಿಗೆ ಒಳ್ಳೇದಾಗ್ಬೇಕು ಅಂದ್ರೆ ನೀನ್ ಇವಾಗ ಏನ್ ಪ್ಲಾನ್ ಮಾಡಿದ್ಯೋ ಹಾಗೆ ನಡಿಬೇಕು. ಹಾಗೆ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಪ್ಲಾನ್ ಚೇಂಜ್ ಆಗೋ ಹಾಗೆ ಇಲ್ಲ. ಪ್ಲಾನ್ ಏನ್ ಪ್ಲಾನ್ ಅದು? ಏಯ್, ನೀನ್ ಯಾಕೆ ಬಂದೆ ಇಲ್ಲಿ? ನೀನ್ ಎಂತ ಎರಡು ತಲೆ ನಾಗರವು ಅಂತ ಇವತ್ತಲ್ಲ, ಮುಂಚೆಯಿಂದನೂ ನನಗೆ ಚೆನ್ನಾಗಿ ಗೊತ್ತು. ನೀನ್ ಇರೋದ್ರಿಂದ ಸೇವಂತಿನ ಮನೆಯಿಂದ ಆಚೆ ಹಾಕ್ಬೋದು, ಅದು ಅರ್ಜುನ್ ಅಣ್ಣನ ಮದುವೆ ಆಗೋದ್ರಿಂದ ಅಂತ ಅದೊಂದೇ ವಿಚಾರಕ್ಕೆ ನಾನು ಸುಮ್ಮನೆ ಇದ್ದೆ. ಇನ್ನು ನಾನು ನಿನ್ನ ಡಬಲ್ ಗೇಮ್ ಎಲ್ಲ ತಡ್ಕೊಳಕ್ ಆಗಲ್ಲ. ನೀನೆಂತ ಸಮಯ ಸಾಧಕ್ಕೆ ಅವಕಾಶವಾದಿ ಅಂತ ಇವತ್ತು ಪ್ರೂವ್ ಆಗೋಯ್ತು. ಹೋಗಿಲಿಂದ ಇನ್ಮೇಲೆ ನನ್ನ ನೆರಳ ಹತ್ರ ಕೂಡ ನೀನ್ ಮಾತಾಡಕ್ ಕೂಡ್ದು. ಅಶ್ವಿನ್, ಪೂಜಾ, ನೀನ್ ಈ ವಿಚಾರದಲ್ಲಿ ಅಡ್ಡ ಬರಕ್ ಹೋಗ್ಬೇಡ. ಇವಳು ಇವತ್ತು ಮಾಡಿರೋ ಕೆಲ್ಸಕ್ಕೆ ಇಷ್ಟು ದಿನ ನಾವು ಮಾಡಿದ ಶ್ರಮ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಗೋಯ್ತು. ಇವಳಿಗೆ ಆಗ್ಬೇಕು ಊರು ಸಬರಿ ಅಲ್ಲ. ಇವತ್ತು ನಾನು ಸೇವಂತಿನ ಟ್ರ್ಯಾಪ್ ಮಾಡಿದ್ದೆ. ಅವಳೇ ಮಗುಗ್ ವಿಷ ಹಾಕಿದ್ದು ಅಂತ ನಾನು ಪ್ರೂವ್ ಮಾಡ್ತಿದ್ದೆ. ಇವಳೇನೋ ಮಧ್ಯದಲ್ಲಿ ಸೂಪರ್ ಹೀರೋ ತರ ಎಂಟ್ರಿ ಕೊಟ್ಬಿಟ್ಟು ಎಲ್ರ ಮುಂದೆ ನನ್ನನ್ನೇ ಕೆಟ್ಟವನಾಗಿ ಮಾಡಿದ್ಲು. ಎಲ್ರ ಮುಂದೆ ನಾನೇ ಸುಳ್ಳಿನ ತರ ನಿಂತ್ಕೊಂಡೆ. ಇವಳು ಇವತ್ತಿ ಕೆಲಸ ಮಾಡದೆ ಹೋಗಿದ್ದಿದ್ರೆ ಇವಳು ಬಳೆ ಶಾಸ್ತ್ರಕ್ಕಿಂತ ಮುಂಚೆನೆ ಸೇವಂತಿನ ಬೀದಿಗೆ ತಂದು ನಿಲ್ಸ್ತಿದೆ. ಅಷ್ಟೇ ಯಾಕೆ, ಕರ್ಣನೇ ಸೇವಂತಿನ ಕುತ್ಕೆ ಹಿಡಿದು ಆಚೆ ತಳ್ಬಿಡ್ತಿದ್ದ. ಎಲ್ಲನೂ ಒಂದ್ ನಿಮಿಷಕ್ಕೆ ಹಾಳು ಮಾಡ್ಬಿಟ್ಲಿ ಇವಳು. ಹೌದು ಮೀರಾ, ನೀನು ಈ ವಿಷಯದಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಶ್ವಿನ ತಲೆ ತೆಗ್ಸೋ ಹಾಗೆ ಮಾಡ್ಬಿಟ್ಟೆ.